नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंद राजन, रेडियोलॉजिस्ट, यानी कि आपका स्कैनिंग डॉक्टर. ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ಸ್ಪೆಷಲ್ ಸ್ಕ್ಯಾನಿಂಗ್ ಟೆಕ್ನಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ಡ್ ಅಲ್ಟ್ರಾಸೌಂಡ್. ನಾವು ಮುಂಚಿನ ವಿಡಿಯೋಸಲ್ಲಿ ಹೇಳಿದ್ದೆ ಸಿ ಟಿ ಎಮ್ ಆರ್ ಐ ಇದು ಮಾಡುವಾಗ ನಾವು ಜನರಲಿ ಕಾಂಟ್ರಾಸ್ಟ್ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಕಾಂಟ್ರಾಸ್ಟ್ ಅಂದರೆ ಒಂದು ಇಂಜೆಕ್ಷನ್ ಕೊಡ್ತೀವಿ, ಅದರಿಂದ ಟ್ಯೂಮರ್ಸೇ ಇರ್ಬೋದು ಅಥವಾ ಬೇರೆ ಏನೇ ಸ್ಟ್ರಕ್ಚರ್ಸ್ ಇರ್ಬೋದು ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಪೆಥಾಲಜಿ ಮತ್ತು ನಾರ್ಮಲ್ ಏರಿಯಾ ಎರಡು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಅಂದರೆ ಆಪೋಸಿಟ್ ಅಂತ ಅರ್ಥ. ಸೊ ಅದು ಚೆನ್ನಾಗಿ ಕಾಣಿಸೋದ್ರಿಂದ ನಮಗೆ ಕಾಂಟ್ರಾಸ್ಟ್ ಇಂಜೆಕ್ಷನ್ ಮಾಡ್ತೀವಿ. ಸೊ ಅಲ್ಟ್ರಾಸೌಂಡಲ್ಲಿ ಏನಕ್ಕೆ ಮಾಡಬಹುದು, ಯಾವ ಥರ ಮಾಡಬಹುದು? ಸಿಮಿಲರ್ಲಿ ಏನಾಗುತ್ತೆ, ಇವಾಗ ನಾವು ಸಿ ಟಿ ಕಾಂಟ್ರಾಸ್ಟ್ ಕೊಡುವಾಗ ಅಥವಾ ಎಮ್ ಆರ್ ಐ ಕಾಂಟ್ರಾಸ್ಟ್ ಕೊಡುವಾಗ ಕಿಡ್ನಿ ಫಂಕ್ಷನ್ ನೋಡ್ತೀವಿ. ಕಿಡ್ನಿ ಫಂಕ್ಷನ್ ನಾರ್ಮಲ್ ಇತ್ತು ಅಂದರೆ ಮಾತ್ರ ಅದು ಕೊಡ್ತೀವಿ. ಸಪೋಸ್ ಕಿಡ್ನಿ ಫಂಕ್ಷನ್ ನಾರ್ಮಲ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಆ ಪರ್ಟಿಕ್ಯುಲರ್ ಕಾಂಟ್ರಾಸ್ಟ್ ಏಜೆಂಟ್ಸ್ ಸಿ ಟಿ ಮತ್ತು ಎಮ್ ಆರ್ ಐಗೆ ಏನು ಕೊಡ್ತಾ ಇದ್ವಿ, ಮುಂಚಿನ ಪ್ರೀವಿಯಸ್ ಯಾವಾಗಲ ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಥರ ಟೈಮಲ್ಲಿ ನಾವು ಮತ್ತೆ ಅದೇ ಕಾಂಟ್ರಾಸ್ಟನ್ನು ಕೊಡಲಿಕ್ಕಾಗಲ್ಲ. ಸೊ ಸಪೋಸ್ ಆ ಥರ ಪೇಷಂಟ್ಸಿಗೆ ಲಿವರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅಥವಾ ಒಂದು ಫೋಕಲ್ ಟ್ಯೂಮರ್ ಥರ ಇದೆ, ಅಥವಾ ಕಿಡ್ನಿಯಲ್ಲೇ ಟ್ಯೂಮರ್ ಥರ ಇರ್ಬೋದು, ಎಲ್ಲೇ ಆಗಲಿ ಬಾಡಿಯಲ್ಲಿ ಟ್ಯೂಮರ್ ಥರ ಇದೆ, ಬ್ರೆಸ್ಟಲ್ಲಿ ಇರ್ಬೋದು, ಥೈರಾಯ್ಡಲ್ಲಿ ಇರ್ಬೋದು, ಇಲ್ಲೆಲ್ಲ ಟ್ಯೂಮರ್ ಥರ ಇದೆ ಅಂತ ಇಟ್ಕೊಳ್ಳಿ. ಅದರದ್ದು ವ್ಯಾಸ್ಕ್ಯುಲಾರಿಟಿ ಅಂದರೆ ಬ್ಲಡ್ ಸಪ್ಲೈ ಯಾವ ಥರ ಇದೆ, ಅದಕ್ಕೆ ಬ್ಲಡ್ಡು ಕ್ಲೀನಾಗಿ ಜಾಸ್ತಿ ಸಪ್ಲೈ ಆಗ್ತಾ ಇದೆಯಾ, ಅದು ಟ್ಯೂಮರ್ ಥರ ಬಿಹೇವ್ ಮಾಡ್ತಾ ಇದೆಯಾ, ಅಥವಾ ಕ್ಯಾನ್ಸರಸ್ ಥರ ಇದೆಯಾ, ಅಥವಾ ನಾನ್ ಕ್ಯಾನ್ಸರಸ್ ಅಂದರೆ ಬಿನೈನ್ ಆಗಿದೆಯಾ, ಇದನ್ನು ಕಂಡುಹಿಡಿಬೇಕು. ಸೊ ಬೆಸ್ಟ್ ಟೆಕ್ನಿಕ್ ಅಂತಂದರೆ ಯೂಶ್ವಲಿ ಈ ಥರದಕ್ಕೆಲ್ಲ ಸಿ ಟಿ, ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ ಸಿ ಟಿ ಅಥವಾ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ ಎಮ್ ಆರ್ ಐ. ಆದರೆ ಅಲ್ಲಿ ಕಾಂಟ್ರಾಸ್ಟ್ ಕೊಡಲಿಕ್ಕೆ ಆಗದೇ ಇದ್ದರೆ ಬರೀ ಸಿ ಟಿ ಸ್ಕ್ಯಾನ್ ಮತ್ತು ಎಮ್ ಆರ್ ಐ ವಿತೌಟ್ ಕಾಂಟ್ರಾಸ್ಟ್ ಮಾಡಿದ್ರೆ ಯೂಸ್ಲೆಸ್. ಅದು ಎಷ್ಟೋ ಸತಿ ಯೂಸ್ ಇರೋದಿಲ್ಲ. ಆ ಥರ ಟೈಮಲ್ಲಿ ಅಲ್ಟ್ರಾಸೌಂಡ್ ಮಾಡ್ಬೋದು. ಏನಕ್ಕೆ ಅಂದರೆ ಅಲ್ಟ್ರಾಸೌಂಡ್ ಕಾಂಟ್ರಾಸ್ಟ್ ಅಂತ ಏನಿದೆಯೋ ಅದು ಮೈಕ್ರೋ ಬಬಲ್ಸ್. ಅದು ಕಿಡ್ನಿ ಮೇಲೆ ಯಾವುದೇ ತರಹದ ಹಾನಿಕಾರಕ ಎಫೆಕ್ಟ್ ಇರೋದಿಲ್ಲ. ಅದೇನು ಮಾಡುತ್ತೆ, ಅದು ನಾವು ಇಂಜೆಕ್ಟ್ ಮಾಡಿದ್ಮೇಲೆ ಲಂಗಿಂದ ಹೊರಗಡೆ ಬರುತ್ತೆ. ಸೊ ಕಿಡ್ನಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಕಿಡ್ನಿ ಫಂಕ್ಷನ್ ಏನಿಲ್ಲ ಅಂತಂದ್ರೂ ನಾವು ಇದನ್ನು ಯೂಸ್ ಮಾಡಬಹುದು. ಸೊ ಸಪೋಸ್ ದೇರ್ ಇಸ್ ಎ ಲೀಷನ್ ಇನ್ ದ ಕಿಡ್ನಿ, ಲಿವರ್ ಆರ್ ಎನಿವೇರ್ ಇನ್ ದ ಬಾಡಿ ಫರ್ದರ್, ಅಂದರೆ ಅಲ್ಟ್ರಾಸೌಂಡಲ್ಲಿ ಕಾಣಿಸ್ಬೇಕು. ಆ ಕಾಣಿಸೋ ಲೀಷನ್ ಇದ್ದರೆ ಅದರ ಬಗ್ಗೆ ನಾವು ಫರ್ದರ್ ಕ್ಯಾರೆಕ್ಟರೈಸೇಷನ್ ಮಾಡಬೇಕು ಅಂತಂದರೆ ಈ ಅಲ್ಟ್ರಾಸೌಂಡ್ ಕಾಂಟ್ರಾಸ್ಟ್ ಅಂತ ಒಂದು ಯೂಸ್ ಮಾಡ್ತೀವಿ. ಅದು ಎಲ್ಲ ಕಡೆನೂ ಈಸಿಲಿ ಅವೈಲಬಲ್ ಇರೋದಿಲ್ಲ. ಅಂದರೆ ಏನಕ್ಕೋಸ್ಕರ ಅಂತಂದರೆ ಈ ಥರ ಸ್ಕ್ಯಾನ್ಗಳು ಮಾಡೋದು ರಿಲೇಟಿವ್ಲಿ ಲೆಸ್ ಕಾಮನ್. ಸೊ ಕೆಲವು ಕಡೆಗಳಲ್ಲಿ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅದನ್ನು. ಸೊ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅದರದ್ದು ನಮಗೆ ನ್ಯೂಯಾನ್ಸಸ್ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಅದರಲ್ಲಿ ಯಾವುದೇ ತರಹದ ರಿಯಾಕ್ಷನ್ಸ್ ಆಗಲ್ಲ, ಪೇಷಂಟಿಗೆ ಯಾವುದೇ ಹಾನಿಕಾರಕ ಎಫೆಕ್ಟ್ ಆಗೋದಿಲ್ಲ. ಇದುವರೆಗೂ ಯಾವುದೇ ಹಾನಿಕಾರಕ ಎಫೆಕ್ಟ್ ಆಗೂ ಇಲ್ಲ. ಮತ್ತು ಲಿಟ್ರೇಚರಲ್ಲಿ ನೋಡಿದ್ರು ಅದರದ್ದು ಸೈಡ್ ಎಫೆಕ್ಟ್ಸ್ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ಝೀರೋ. ಹಾಗಾಗಿ ಈ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ಡ್ ಅಲ್ಟ್ರಾಸೌಂಡ್ ಅನ್ನೋದು ಒಂದು ಬಹಳ ಉಪಯೋಗಕಾರಿ ಟೆಕ್ನಿಕ್. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಅಲ್ಟ್ರಾಸೌಂಡ್ ಮಷೀನು, ಅದರಲ್ಲಿ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ಡ್ ಇಮೇಜಿಂಗ್ ಮಾಡೋದಕ್ಕೆ ಕೇಪಬಿಲಿಟಿ ಇರಬೇಕು, ಪ್ಲಸ್ ಆ ಕಾಂಟ್ರಾಸ್ಟ್ ಏಜೆಂಟ್. ಸೊ ಆ ಕಾಂಟ್ರಾಸ್ಟ್ ಏಜೆಂಟ್ನ ನಾವು ಇಂಜೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಪ್ರಿಪೇರ್ ಮಾಡ್ಕೋತೀವಿ. ಅಂದರೆ ರಾ ಮೆಟೀರಿಯಲ್ ನಮ್ಗೆ ಕೊಟ್ಟಿರ್ತಾರೆ, ಅದನ್ನು ನಾವು ಜಸ್ಟ್ ಮುಂಚೆ ಅದಕ್ಕೆ ಸಲೈನ್ ಸೇರಿಸ್ಕೊಂಡು ಅದನ್ನ ಶೇಕ್ ಮಾಡ್ತೀವಿ. ಶೇಕ್ ಮಾಡಿದಾಗ ಅದು ಮೈಕ್ರೋ ಬಬಲ್ಸ್ ಥರ ಬರುತ್ತೆ. ಬಬಲ್ಸ್ ಥರ ಇಂಜೆಕ್ಟ್ ಮಾಡಿದ ತಕ್ಷಣ ಅದು ನಮಗೆ ಲಿವರಲ್ಲೇ ಇರ್ಬೋದು, ಎಲ್ಲೇ ಇರಲಿ, ಪ್ರೋಬ್ ಎಲ್ಲಿ ಇಡ್ತೀವಿ ಆ ಜಾಗದಲ್ಲಿ ಅದು ಎನ್ಹ್ಯಾನ್ಸ್ಮೆಂಟ್ ಥರ ಕಾಣಿಸುತ್ತೆ. ಎನ್ಹ್ಯಾನ್ಸ್ಮೆಂಟ್ ಪ್ಯಾಟರ್ನ ನೋಡ್ಕೊಂಡು ನಾವು ಅದು ಬಿನೈನ ಕ್ಯಾನ್ಸರಸ ಅಂತ ಹೇಳ್ಬೋದು. ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇದು ಶಾರ್ಟ್ ವಿಡಿಯೋ, ಬಟ್ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ಇದು. ಏನಕ್ಕೆ ಅಂದರೆ ಕಾಂಟ್ರಾಸ್ಟ್ ಸಿ ಟಿ, ಕಾಂಟ್ರಾಸ್ಟ್ ಎಮ್ ಆರ್ ಐ ಮಾಡಲಿಕ್ಕೆ ಆಗಿಲ್ಲ, ಬಟ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗಿದೆ ಅನ್ನೋ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ ಅಲ್ಟ್ರಾಸೌಂಡ್ ಇಸ್ ವೆರಿ 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 ಯೂಸ್ಫುಲ್. ಇದೇ ರೀತಿ ನಮ್ಮ ಮುಂದಿನ ವೀಡಿಯೋಸಲ್ಲಿ ಸ್ಪೆಷಲ್ ಟೆಕ್ನಿಕ್ಸ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.